ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸ್ಪೆಷಲ್ ಪತ್ರಟೆ ಮಾಡ್ತಾ ಇದ್ದೇನೆ, ಅಂದರೆ ಪ್ರಾನ್ಸ್ ಪತ್ರಟೆ. ಇದು ಮಳೆಗಾಲದ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಸ್ಪೆಷಲಿ ಇದು ಮ್ಯಾಂಗ್ಳೂರಲ್ಲಿ ಮಾಡ್ತಾರೆ. ಈಗ ನಮಗೆ ಮಳೆಗಾಲ ಟೈಮಲ್ಲಿ ಕೆಸುವಿನ ಎಲೆ ಈಸಿಯಾಗಿ ಸಿಕ್ಕುತ್ತೆ, ಆಗ ಮಾಡಿ ತಿನ್ಬಹುದು. ನೋಡಿ, ಇಲ್ಲಿ ನಾನು ರೈಸನ್ನು ಅಕ್ಕಿಯನ್ನು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಅದು ಆನಂದ್ ರೈಸ್ ಅಂತ ಹೇಳ್ತಾರೆ, ನಮಗೆ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ. ಅಂದರೆ ಬಾಯ್ಲ್ಡ್ ರೈಸ್, ಮೋಟಾ ರೈಸ್ ಅಂತ ಹೇಳ್ತಾರಲ್ಲ ಅದು. ಅದರಲ್ಲಿ 2 ಕಪ್ ಇದೆ. ಇದು ಕೇಸುವಿನ ಎಲೆ ತೆಗೆದು 3 ದಿನ ಆಯಿತು. ಅದರಲ್ಲಿ ಕೆಲವು ಎಲ್ಲೋ ಆಗಿದೆ, ನೋಡ್ಬೋದು ನೀವು. ಅದು ತೆಗೆದ ಮೇಲೆ ಅದು ಬಾಡಿಸಬೇಕು. ಅಂದರೆ ಬಾಡಿಸಿದ್ರೆ ಒಳ್ಳೆಯದು. ಅದರ ಬಾಡಿಸುವುದಂದರೆ ಅದು ಗಿಡದಿಂದ ತೆಗೆದ ನಂತರ 3 ದಿನ ಇಡಬೇಕು, ಅದು ಬಾಡ್ತದೆ. ನಂತರ ಅದು ಸರಿಯಾಗಿ ನೀರಲ್ಲಿ ತೊಳೆದು ನೋಡಿ ಒರೆಸಿ ಎಲ್ಲ ಇಟ್ಟಿದ್ದೇನೆ. ತುಂಬ ಎಲ್ಲೋ ಆದಮೇಲೆ ಅದು ಹಾಳಾಗಿ ಹೋಗುತ್ತೆ. ಅದಕ್ಕೆ 3 ದಿನ ಬೇಗ ಬೇಗ ಮಾಡಬೇಕು, ಸ್ವಲ್ಪ ಗ್ರೀನ್ ಇರುವಾಗಲೇ. ಅದರಲ್ಲಿ ಈ ಥರ ದಂಟು ಇದೆ ಅಲ್ಲ, ಅದರ ಹಿಂದ್ಗಡೆ ಅದನ್ನು ಸರಿಯಾಗಿ ತೆಗಿಬೇಕು. ಮತ್ತು ಒಂದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಟು ನಿಮಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಅದು ಸರಿಯಾಗಿ ಫೋಲ್ಡ್ ಮಾಡಿ ಈ ರೀತಿ ಅದರ ನಡುಭಾಗದಲ್ಲಿ ಇದನ್ನು ಕಟ್ ಮಾಡಬೇಕು. ಮತ್ತು ಇದನ್ನು ಒಟ್ಟಿಗೆ ಇಟ್ಟು, ಅಂದರೆ ತುಂಬ ಸಪೂರ ಎಷ್ಟು ಆಗ್ತದೆ ಅಷ್ಟು ಇದನ್ನು ಈ ರೀತಿ ಕಟ್ ಮಾಡಬೇಕು. ತುಂಬ ಸಪೂರ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮದು ರೆಸಿಪಿ ಕೂಡ ಸೂಪರಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೋಡಿ, ಆದಷ್ಟು ಸಪೂರ ಮಾಡಿದರೆ ಇದನ್ನು ಒಳ್ಳೆಯದು. ಮೊದಲು ಸರಿಯಾಗಿ ತೊಳೆದು ಇಟ್ಟರೆ, ಅಂದರೆ ತೆಗೆದ ನಂತರ ಇಮಿಡಿಯೇಟ್ಲಿ ಗಿಡದಿಂದ ತೊಳೆದು ಇಟ್ಟರೆ ಮತ್ತು ಈಸಿ ಆಗುತ್ತೆ ಆ ದಿನ ಮಾಡಲಿಕ್ಕೆ. 3 ದಿನ ಬಾಡಿಸಲೇಬೇಕು, ಇಲ್ಲದಿದ್ದರೆ ಅದು ತುರಿಸ್ತದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನೋಡಿ, ಇದು ಇಷ್ಟು ಆಯಿತು. ಇಷ್ಟು ಎಲೆ ಇಷ್ಟು ಬೇಕಂತ ಇಲ್ಲ ನನಗೆ. ನಾನು 2 ಕಪ್ ರೈಸ್ ಮಾತ್ರ ಹಾಕಿದ್ದೇನೆ. ಅಕ್ಕಿಯನ್ನು ನೋಡಿ ಒಳ್ಳೆ ನೆನೆದಿದೆ. ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಬೇಕು. ಇಲ್ಲಿ ನಾನು 4 ಕಾಶ್ಮೀರಿ ಚಿಲ್ಲಿ, ಒಂದು ದೊಡ್ಡ ಗಾತ್ರದ್ದು ಹುಳಿ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಅಂದರೆ ಸ್ವಲ್ಪ ತುರಿಕಿ ಇರುತ್ತೆ, ಅದಕ್ಕೆ ಹುಳಿ ಹಾಕಲೇಬೇಕು, ಅದು ಮೇಯ್ನ್ ಅಂತ ಹೇಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನೋಡಿ, ಇಷ್ಟು ಸಾಫ್ಟ್ ಆದರೆ ಒಳ್ಳೆಯದು. ಮತ್ತು ಇದು ಕಟ್ ಮಾಡಿ ಇಟ್ಟ ಎಲೆ ಉಂಟಲ್ಲ, ಇದು ಇಷ್ಟು ಬೇಕಂತ ಇಲ್ಲ, ತುಂಬ ಉಂಟು ಇದು ಎಲೆ. ಇದನ್ನು ನಾನು ಸ್ವಲ್ಪ ತೆಗೆದು ಸಪ್ರೇಟ್ ಮಾಡ್ತೇನೆ. ಪುನಃ ಅಕ್ಕಿ ನೆನೆಸಿ ಇದನ್ನು ಇನ್ನೊಮ್ಮೆ ಮಾಡ್ಬೋದು. ತುಂಬ ದಿನ ಇಡುವಾಗಿಲ್ಲ, ಕಟ್ ಮಾಡಿದ ನಂತರ ಒಂದು ನೆಕ್ಸ್ಟ್ ಡೇ ಮಾಡಿದ್ರು, ಟೈಮ್ ಇರುವಾಗ ಮಾಡಿದರೆ ಆಯಿತು. ಇಲ್ಲಿ ನಾನು ನೋಡಿ ರುಬ್ಬಿದ ಈ ಅಕ್ಕಿ ಉಂಟಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಮಾಡಿ ಇದಕ್ಕೆ ಹಾಕಬೇಕು. ಅಕ್ಕಿ ಈ ರೀತಿ ಇರಬೇಕು ರುಬ್ಬುವಾಗ, ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯಿತು. ತುಂಬ ನೀರು ಹಾಕಿದರೆ ಅದು ತುಂಬ ತೆಳುವಾಗುತ್ತೆ, ಇಷ್ಟು ದಪ್ಪ ಇರಬೇಕು. ಮತ್ತು ಇದು ಈ ಕೇಸುವಿನ ಎಲೆ ಉಂಟಲ್ಲ, ಅದರ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ತುಂಬ ಈಸಿ ಈ ರೆಸಿಪಿ ಮಾಡಲಿಕ್ಕೆ, ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಯಾಕೆಂದರೆ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಈ ಎಲೆ ಉಂಟಲ್ಲ ಕೇಸುವಿನ, ಆಗ ಮಾಡಿ ತಿನ್ನಬೇಕು. ಕೆಲವು ರೀತಿಯಲ್ಲಿ ಹೆಲ್ತಿಗೆ ಕೂಡ ಒಳ್ಳೆಯದು ಇದು ಎಲೆ. ಇದರ ದಂಟಿನ ಪಲ್ಯ ಕೂಡ ಮಾಡ್ತಾರೆ ಕೇಸುವಿನ ಎಲೆಯ. ಮತ್ತು ನಿಮಗೆ ಎಷ್ಟು ಬೇಕೋ ಅದು ನೋಡಿ, ಈ ಎಲೆಯನ್ನು ತಗೊಂಡಿದ್ದೆ ನಾನು. ಇದು ಕೂಡ ಮರದಿಂದ ತೆಗೆದು 3 ದಿನ ಆಯಿತು, ಬಾಡಿ ಹೋಗಿದೆ ಈ ಎಲೆ. ಈ ಎಲೆ ನಿಮಗೆ ಸಿಗದಿದ್ದರೆ ನೀವು ಇದು ಉಂಟಲ್ಲ ಬನಾನಾ ಲೀವ್ಸ್ ಅಂತ ಹೇಳ್ತಾರೆ, ಅದರಲ್ಲಿ ಕೂಡ ಮಾಡ್ಬೋದು. ನೋಡಿ, ಹೀಗೆ 4 ಕಡೆಯಿಂದಲೂ ಫೋಲ್ಡ್ ಮಾಡಿದರೆ ಆಯಿತು. ನಾನು ಓವಲ್ ಶೇಪಲ್ಲಿ ಅದರ ಒಳಗಡೆ ಎಲೆಯ ಒಳಗಡೆ ಇಟ್ಟಿದ್ದೇನೆ. ಮತ್ತು ಈ ರೀತಿ ಫೋಲ್ಡ್ ಮಾಡಬೇಕು. ಇದನ್ನು 4 ಫೋಲ್ಡ್ ಮಾಡಿದರೆ ಆಯಿತು. ಎಲ್ಲವನ್ನು ಮಾಡಿ ಬೇಕಾಗುವಾಗ ಗ್ರೇವಿ ಮಾಡ್ಬೋದು, ಇಲ್ಲದಿದ್ದರೆ ಇದು ಫ್ರೈ ಕೂಡ ಮಾಡ್ಬೋದು. ತುಪ್ಪದಲ್ಲಿ ಫ್ರೈ ಮಾಡಿದ್ರಂತೂ ತುಂಬ ಸೂಪರ್ ಆಗುತ್ತೆ. ನಂದಂತೂ ತುಂಬ ಫೇವ್ರೇಟ್. ಊರಿಗೆ ಬಂದರೆ ನಾನು ಈ ಪತ್ರಟೆ ತಿಂತೇನೆ. ಮತ್ತು ನೋಡಿ, ಎಲ್ಲವನ್ನು ನಾನು ಮಾಡಿ ಈ ರೀತಿ ಇಟ್ಟಿದ್ದೇನೆ. ಇದು ಸ್ಟೀಮ್ ತೆಗೆದ್ರೆ ಆಯಿತು, ಒಂದು 25 ಮಿನಿಟ್ಸ್ ಸರಿ ಒಳ್ಳೆ ಸ್ಟೀಮ್ ಆಗುತ್ತೆ. ಸೂಪರ್ ಆಗುತ್ತೆ. ಮಳೆಗಾಲದಲ್ಲಿ ಈ ರೀತಿಯಲ್ಲೇ ಸಿಗುವಾಗ ನೀವು ಕೂಡ ಮಾಡಿ ತಿನ್ನಿ. ಈಸಿ ರೆಸಿಪಿ ನೋಡಿ. ಈಗ ಒಳ್ಳೆಯ ಸ್ಟೀಮ್ ಎಲ್ಲ ಆಗಿ ಮತ್ತು
ಇದು ಕಟ್ ಮಾಡಲಿಕ್ಕೆ ಬಿಸಿ ಬಿಸಿ ಇರುವಾಗ ಇದನ್ನು ಕಟ್ ಮಾಡಬಾರ್ದು, ಅಂದರೆ ಅಷ್ಟು ಒಳ್ಳೆ ಸ್ಲೈಸ್ ಆಗಿ ಬರುವುದಿಲ್ಲ. ತಣ್ಣಗಾದ ಮೇಲೆ ಸ್ಲೈಸ್ ಮಾಡಿದರೆ ಆಯಿತು. ಮತ್ತು ಇದನ್ನು ಗ್ರೇವಿಗೆ ಹಾಕಲಿಕ್ಕೆ ನೋಡಿ, ನಿಮಗೆ ಈ ರೀತಿ ಕೂಡ ಮಾಡಿ ಫ್ರೀಸರಲ್ಲಿ ಇಟ್ಟರೆ ಆಯಿತು. ಬೇಕಾಗುವಾಗ ಪುನಃ ಒಂದು ಸ್ಟೀಮ್ ತೆಗೆದು ನಿಮಗೆ. ಇಲ್ಲಿ ನಾನು ಮಸಾಲೆ ತಗೊಂಡಿದ್ದೇನೆ. ತೆಂಗಿನ ತುರಿ, ಇದು ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಇದೆ, ಬೆಳ್ಳುಳ್ಳಿ, ಅರಸಿನ ಹುಡಿ, ಒಂದು ಈರುಳ್ಳಿ, ಒಂದು ಶುಂಠಿ ಮತ್ತು ಸ್ವಲ್ಪ ಪುದೀನ, ಬೇಕಾದರೆ ಕೊತ್ತಂಬರಿ ಕೂಡ ಹಾಕ್ಬೋದು. ನನ್ನ ಹತ್ರ ಕೊತ್ತಂಬರಿ ಮುಗಿದಿದೆ ಹಾಗೆ. ಮತ್ತು ಇದು ಹಸಿಮೆಣಸು. ಇಷ್ಟನ್ನು ನಾನು ಸ್ವಲ್ಪ ಫ್ರೈ ಮಾಡ್ತೇನೆ. ಇದು ಫ್ರೈ ಮಾಡಬೇಕಂತ ಇಲ್ಲ, ಅಗತ್ಯ ಇಲ್ಲ, ಚಿಲ್ಲಿ ಪೌಡರೆಲ್ಲ. ಬಾಕಿದೆಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಇದು ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿದ್ದು, ಹೋಮ್ ಮೇಡ್. ಇದರಲ್ಲಿ ಕೊತ್ತಂಬರಿ, ಜೀರಿಗೆ ಎಲ್ಲ ಇದೆ, ಮಿಕ್ಸ್ ಇದೆ. ಇದಕ್ಕೆ ಹಾಕುವ ಸ್ವಲ್ಪ ಚಿಲ್ಲಿ, ಯಾಕೆಂದರೆ ಈ ಚಿಲ್ಲಿ ಪೌಡರಲ್ಲಿ ಕಲರ್ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ. ಒಂದು ತುಂಡು ಹುಳಿ ಹಾಕುವ. ಹುಳಿ ಹುಳಿ ಅಂತೆ, ಹುಳಿ ಹಾಕುವ. ಈಗ ಪತ್ರೊಡೆ ಮಾಡಲಿಕ್ಕೆ ನಾನು ನೋಡಿ ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೇನೆ. ತುಪ್ಪ ಒಳ್ಳೆಯದು ಹಾಕಬೇಕು, ಟೇಸ್ಟಿ ಆಗುತ್ತೆ. ಮತ್ತು ಸ್ವಲ್ಪ ಕರಿ ಲೀವ್ಸ್, ತುಪ್ಪ ಒಳ್ಳೆ ಬಿಸಿ ಆದಮೇಲೆ ಕರಿ ಲೀವ್ಸ್ ಹಾಕಿ, ಮತ್ತು ಒಂದು ಈರುಳ್ಳಿ ಹಾಕಿ ಒಳ್ಳೆ ಫ್ರೈ ಮಾಡಬೇಕು ಇದನ್ನು. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಒಂದು ಅರ್ಧ ಟೊಮೆಟೊ. ಇದು ನಿಮಗೆ ಟೊಮೆಟೊ ಬೇಡ ಆದರೆ ಸ್ಕಿಪ್ ಮಾಡ್ಬೋದು, ಹಾಕಿದರೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಪ್ರಾನ್ಸ್ ಇದು ಪತ್ರೊಡೆ ಮಾಡೋದಲ್ಲ, ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾನು ಒಂದು ಇದು ಹಾಕಿದ್ದೇನೆ ಟೊಮೆಟೊವನ್ನು. ಅದು ಸಾಫ್ಟ್ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲ ಹಾಕಿದರೆ ಆಯಿತು. ಮತ್ತು ಮಸಾಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಒಂದು 10 ನಿಮಿಷ ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮೊದಲು ಕೂಡ ಈ ಮಸಾಲ ಫ್ರೈ ಮಾಡಿದ್ದೇವೆ, ಆದರೆ ಇನ್ನೂ ಮಾಡಿದರೆ ಸೂಪರ್ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತೊಂದು 10 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕಿ ಒಂದು ಹದ ಮಾಡಬೇಕು. ಅಂದರೆ ಮಿಕ್ಸಿ ಜಾರಿಗೆಲ್ಲ ಸ್ವಲ್ಪ ಮಸಾಲ ಇರುತ್ತಲ್ಲ ಅದಕ್ಕೆ ಹಾಕಿ, ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಗ್ರೇವಿ ಸ್ವಲ್ಪ ತೆಳು ಇಟ್ಟರೆ ಒಳ್ಳೆಯದು, ಯಾಕೆಂದರೆ ಇದಕ್ಕೆ ಪತ್ರೊಡೆ ಹಾಕುವಾಗ ಅದು ಎಲ್ಲ ಅದಕ್ಕೆ ಪತ್ರೊಡೆಗೆ ಹೀರಿಕೊಳ್ಳುತ್ತೆ. ಈಗ ನಾನು ಕ್ಲೀನ್ ಮಾಡಿ ಇಟ್ಟ ಪ್ರಾನ್ಸನ್ನು ಹಾಕ್ತಾ ಇದ್ದೇನೆ. ಇದು ಸ್ಮಾಲ್ ಸೈಜಲ್ಲಿ ಉಂಟು ನೋಡಿ. ಎಲ್ಲವನ್ನು ಒಂದು ಅರ್ಧ kg ಉಂಟು. ಸ್ವಲ್ಪ ಹಾಕಿದರೂ ಸಾಕು, 250 ಗ್ರಾಮ್. ಅದು ಟೇಸ್ಟ್ ಬರಲಿಕ್ಕೆ ಒಳ್ಳೆಯದಾಗುತ್ತೆ ನೋಡಿ. ಪ್ರಾನ್ಸ್ ಹಾಕಿದ ಮೇಲೆ ತುಂಬ ಹೊತ್ತು ಇದು ಬಾಯ್ಲ್ ಮಾಡಬೇಕಂತ ಇಲ್ಲ. ಈಗ ಈ ಪತ್ರೊಡೆ ಒಳ್ಳೆ ತಣ್ಣಗಾಗಿದೆ. ಬಿಸಿ ಬಿಸಿ ಮಾಡಿದರೆ ಅದು ಸ್ಲೈಸ್ ಅಷ್ಟು ಒಳ್ಳೆಯದಾಗಿ ಬರಲ್ಲ. ತಣ್ಣಗಾಗಿ ಆದಮೇಲೆ ಇದನ್ನು ಸ್ಟೀಮ್ ತೆಗೆದು ತಣ್ಣಗಾದ್ಮೇಲೆ ಈ ರೀತಿ ಸ್ಲೈಸ್ ಮಾಡಬೇಕು ನೋಡಿ. ಸೂಪರಾಗಿ ಬಂದಿದೆ. ನಾನು ಪತ್ರೊಡೆ ಮಾಡುವಾಗ ಎಲೆ ತುಂಬ ಹಾಕ್ತೇನೆ ಇದಕ್ಕೆ, ಯಾಕೆಂದರೆ ಒಳ್ಳೆ ಟೇಸ್ಟಿ ಆಗುತ್ತೆ ಮತ್ತು ಒಳ್ಳೆ ಸಾಫ್ಟಾಗಿ ತಿನ್ಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ ನೋಡಿ. ಈ ಸ್ಲೈಸ್ ಒಂದೊಂದು ಎಣ್ಣೆ ಒಂದು ಬಾಯ್ಲ್ ಬಂದ ನಂತರ ಒಂದೊಂದೇ ಸ್ಲೈಸ್ ಹಾಕಿದರೆ ಆಯಿತು ಪತ್ರೊಡೆ. ಮತ್ತೊಂದು ಲಾಸ್ಟ್ ಇನ್ನೊಂದು ಬಾಯ್ಲ್ ತೆಗೆದರೆ ಆಯಿತು. ಮತ್ತು ಈ ಗ್ರೇವಿ ಅಷ್ಟು ಇರುವುದಿಲ್ಲ, ಮತ್ತು ಈ ಪತ್ರೊಡೆಗೆಲ್ಲ ಹೀರಿಕೊಳ್ಳುತ್ತೆ ನೋಡಿ. ಪತ್ರೊಡೆ ಎಷ್ಟು ಸೂಪರಾಗಿ ಬಂದಿದೆ. ನಂದಂತೂ ಫೇವ್ರೆಟ್ ಅಂತ ಹೇಳ್ಬೋದು, ಅಷ್ಟು ಇಷ್ಟ ನನಗೆ. ನೀವು ಕೂಡ ರೆಸಿಪಿ ಈ ರೀತಿ ಟ್ರೈ ಮಾಡಿ. ಚಿಕನ್ ಪತ್ರೊಡೆ ಮಾಡ್ತಾರೆ, ಮಟನ್ ಪತ್ರೊಡೆ ಮಾಡ್ತಾರೆ, ಮತ್ತು ಹೀಗೆ ಕೂಡ ನಾರ್ಮಲ್ ಆಗಿ ಕೂಡ ಮಸಾಲ ಕಡೆದು ಈ ರೀತಿ ಕೂಡ ನಾರ್ಮಲ್ ಪತ್ರೊಡೆ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡೋದು. ನಾವು ನಮ್ಮ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಈ ರೀತಿಯಲ್ಲಿ ಪ್ರಾನ್ಸ್ ಪತ್ರೊಡೆ ಮಾಡ್ತೇವೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ, ಸೂಪರಾಗಿ ಬಂದಿದೆ ನೋಡಿ. ಗ್ರೇವಿ ಕೂಡ, ಮತ್ತು ಗ್ರೇವಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಹೀರಿಕೊಳ್ಳುತ್ತೆ. ವಾವ್ ನೋಡಿ, ಪ್ರಾನ್ಸ್ ಕೂಡ ಒಳ್ಳೆ
ಇದು ಆಗಿದೆ, ಕುಕ್ ಆಗಿದೆ ಪತ್ರೊಡೆ ಕೂಡ. ನಾನು ನನ್ನ ರೆಸಿಪಿಯನ್ನು ಎಂಜಾಯ್ ಮಾಡ್ತೇನೆ. ನೀವು ಕೂಡ ಈ ರೀತಿ ಮಾಡಿ ತಿನ್ನಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗನಿಸಿತು ಅಂತ. ಬಾಯ್ ಬಾಯ್, ಟೇಕ್ ಕೇರ್.